ಹುಡುಕಿದೆವು ನಾವು ಸಾಧಾರಣ ಸಾಯಂಕಾಲ 5:30 6 ಗಂಟೆಯಿಂದ ರಾತ್ರಿ 12:30 1-2 ಗಂಟೆ ತನಕ ಹುಡುಕಿದ್ದೆವು ನಾವು. ಸಾಧಾರಣ ಮಧ್ಯಾಹ್ನ 2 ಗಂಟೆಯಿಂದ ಮಳೆ ಇತ್ತು. ನದಿ ಪೂರ್ತಿ ತುಂಬಿ ಹರಿತಿತ್ತು. ಹಾಗಾದ್ರೆ ಅಲ್ಲಿ ಬಾಡಿ ಎಲ್ಲಿಂದ ಬಂತು ಗೊತ್ತಿಲ್ಲ. ಬಾಡಿ ಎಲ್ಲಿಂದ ಒಂದು ಮಹಿಳೆ ಬಂದು ರೂಮ್ಗೆ ಬಂದು ಎಂಟ್ರಿ ಮಾಡಿರ್ತಾರೆ. ಅವ್ರು ಸತ್ತಿದ್ದು ಕೂಡ ಅಸಹಜ. ಮೇಲೆ ಡೆಕ್ಕನಿಟ್ಟು ಅದ್ರ ಮೇಲೆ ರೈಲ್ವೆ ಪಾಠಕ್ಕಿನ ತುಂಡಿಟ್ಟು ನೀರಲ್ಲಿ ಅಂಡ ಪಾತ್ರೆ ಒಳಗೆ ನೀರಲ್ಲಿ ಮುಳುಗಿ ಸತ್ತದೊಬ್ಬ ನೋಡಿ. ನಮ್ಮ ಧರ್ಮದಲ್ಲಿ ಎಲ್ಲವೂ ನಡೀತದೆ. ಯಾವ ತನಿಖೆನೂ ಇಲ್ಲ, ಯಾವುದಿಲ್ಲ ಸರ್. ಅಸಹಜ ಸಾವು, ಸಹಜ ಸಾವು ಅಂತ ಬರ್ದ್ಬಿಡೋದು. ಯಾರು ಮಾಡಿಸಿದ್ದು, ಯಾಕೆ ಮಾಡಿಸಿದ್ದು, ಯಾರಿದ್ರೆ ಹಿಂದ್ಗಡೆ ಹೇಳಲೇಬೇಕು ಅಂತ ಹೇಳುವ ಫೋನ್ ಮಾಡಿದ್ದಾರೆ ನಮ್ಮ SP ಗೆ. ನಿಮ್ಗೆ ಗೊತ್ತಿರ್ತದೆ, ದೊಡ್ಡ ಬಾಡಿ ಸಿಕ್ಕಿದೆ ಅಂತ ಎಲ್ಲಿ ಅಂತ ಕೇಳ್ತೇನೆ. ನಿನ್ನೆ ಹೇಳಿದಲ್ಲ, ನಾನು ರಾತ್ರಿ ಎಲ್ಲ ಹುಡುಕಿದ್ದೇವೆ ಅದೇ ಭಾಗದಲ್ಲಿ, ಅಲ್ಲೇ ಎಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ, ಲಿಫ್ಟ್ ಆಗಿದ್ದಾಳೆ, ಕಿಡ್ನಾಪ್ ಆಗಿದ್ದಾಳೆ, ಅದೇ ಜಾಗದಲ್ಲಿ ಕೆಳಗಡೆ ಸಿಕ್ಕಿದೆ ಅಂತ ಹೇಳಿ ನಾನು ಹೇಳಿದೆ. ನಿನ್ನೆ ಹುಡುಕಿದ್ದೀರಲ್ಲ ನೀವು, ನಿನ್ನೆ ಹುಡುಕ್ಲಿಕ್ಕೆ ಅಲ್ಲಿ ಅಣ್ಣ ನೀರು ಸಾಧಾರಣ 7-8-10 ಫೀಟ್ನಷ್ಟು ನೀರಿತ್ತು. ಸಾಧಾರಣ ನೀರು ಆ ಹಳ್ಳದಲ್ಲಿ ಸಾಧಾರಣ ನೀರು ಎಷ್ಟಿರ್ತದೆ ಅಂದ್ರೆ, ಈಗ ಮಾರ್ಗ ಇದೆಲ್ಲ, ಮಾರ್ಗ ಮತ್ತು ಆ ಹಳ್ಳದ ನೀರು ಮೇಲೆ ಬಂದು ಒಂದೇ ರೀತಿ ಮಾರ್ಗ ಕ್ರಾಸ್ ಆಗ್ಲಿಕ್ಕೆ ಸ್ವಲ್ಪ ಇತ್ತು. ಅದು ಮತ್ತೆ ಆ ಬಾಡಿ ಅಲ್ಲಿ ಹೇಗೆ ಸಿಕ್ಕಿತು ಅದು ಗೊತ್ತಿಲ್ಲ ಅಣ್ಣ. ನೀವು ನಿನ್ನೆ ರಾತ್ರಿ ಎಲ್ಲ ಹುಡುಕಿದೆವು ನಾವು ಸಾಧಾರಣ ಸಾಯಂಕಾಲ 5:30 6 ಗಂಟೆಯಿಂದ ರಾತ್ರಿ 12:30 1-2 ಗಂಟೆ ತನಕ ಹುಡುಕಿದ್ದೆವು ನಾವು. ಸಾಧಾರಣ ಮಧ್ಯಾಹ್ನ 2 ಗಂಟೆಯಿಂದ ಮಳೆ ಇತ್ತು. ಅವತ್ತು ಮಳೆ ಇತ್ತು, ನದಿ ಪೂರ್ತಿ ತುಂಬಿ ಹರಿತಿತ್ತದು ಅಂತ ಹೇಳಿದವರು. ಹಾಗಾದ್ರೆ ಅಲ್ಲಿ ಬಾಡಿ ಎಲ್ಲಿಂದ ಬಂತು ಮಾರೆ ಅಂತ ಹೇಳಿದೆ. ಎಲ್ಲಿಂದ ಬಂತು ಗೊತ್ತಿಲ್ಲ, ಬಾಡಿ ಬೆತ್ತಲೆ ಆಗಿದೆ ಅಂತ ಹೇಳಿ. ಆಯ್ತು, ನಾನು ಬರೋದಿಲ್ಲ ಮಾರೆ, ಮುಗಿಸ್ಬಿಡಿ. ಇಲ್ಲ ಅಣ್ಣ, ನೀವು ನೋಡಿ, ನೀವು ನಮ್ಮ ಲೀಡರ್, ನೀವು ಒಂದ್ಸಲ ಬರಲೇಬೇಕು. ನಾನು ಆ ಕಡೆ ಬರುವುದಿಲ್ಲ ಅಂತ ಹೇಳಿದಲ್ಲ, ನಿನಗೆ ತಲೆ ಸರಿ ಇಲ್ವ? ನಿನಗೆ ಜೋರು ಮಾಡಿದೆ. ಬರುವುದಿಲ್ಲ ಅಂತ ಹೇಳಿದ್ರೆ ಬರುವುದಿಲ್ಲ. ಅಲ್ಲಿ ಅಣ್ಣಪ್ಪ ಮಂಜುನಾಥ, ಅವನ ಕಣ್ಣು ಹೊಟ್ಕಟ್ಲಿಲ್ಲಲ್ಲ ಮಂಜುನಾಥಂದು. ಅಣ್ಣಪ್ಪನ್ಗೆ ಏನಾಗ್ಲಿಲ್ಲಲ್ಲ ಕಣ್ಣಿಗೆ. ನೋಡ್ಲಿ, ಅವರು ಇಷ್ಟು ಮಕ್ಕಳನ್ನು ಕೊಂದು ತಿಂದಿದ್ದಾರಲ್ಲ, ಇನ್ನೂ ಕೂಡ ಅದೇ ನಡೀತಿದ್ದಲ್ಲ. ಇದಾಯ್ತು, ಮುಗೀತು, ಬಿಡು ಕತೆ. ಬರೋದಿಲ್ಲ ಅಂತ ಹೇಳಿದೆ ಅವನಿಗೆ. ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ನಾನು. ಅದೇ 11-10-2012 ನಾನು ತೋಟದಲ್ಲಿ ಇರ್ತೇನೆ. ಸಾಯಂಕಾಲ 7:30 ಹೊತ್ತಿಗೆ ಆಗ್ಲಿ ಮನೆ. ನೀವು 10ನೇ ತಾರೀಕು ಕೂಡ ನೀವು ಹೋಗೋದೇ ಇಲ್ಲ, ಸ್ಥಳಕ್ಕೆ ಹೋಗೋದೇ ಇಲ್ಲ. ನೀವು ನೋಡ್ಲೇ ಇಲ್ಲ. 11ನೇ ತಾರೀಕಿಗೆ 7-7:30 ಗಂಟೆ ಮನೆ ಬರ್ತೇನೆ. ಈ ಮನೆ ಕೆಳಗಿತ್ತಲ್ಲಿ, ಹಳೆ ಮನೆ. ಬಂದು ನೋಡುವಾಗ ನಮ್ಮ ಮನೆಯವರೆಲ್ಲ TV ಹಾಕಿ ಕೂತಿದ್ರು. ನಾನು ನೋಡಿದೆ, ಬೈದೆ ಅವಳಿಗೆ, ನೀ ತಲೆ ಎಲ್ಲ ಕೆಟ್ಟಿದೆ ನಿಮಗೆಲ್ಲ. ಈ ಪಾಪವನ್ನು ನೀವು ಯಾಕೆ ನೋಡ್ತೀರಾ? ಆ ಬೇವರ್ಸಿಗಳು ಮಾಡಿದ ಪಾಪಗಳು. ಆಯ್ತು, ಈ ಮಗುವನ್ನು ಕೊಂದು ತಿಂದ್ರು ಬೇವರ್ಸಿಗಳು, ಬಂದ್ ಮಾಡೋದನ್ನು ಅಂತ ಹೇಳ್ತಾನೆ. ಅದಾಗಲೇ ಸಾಧಾರಣ ನಾವು ಇಷ್ಟೆಲ್ಲ ಇದಾಗುವಾಗ ಸಾಧಾರಣ 8-8:15 ಆಗಿರ್ಬೋದು ನೈಟ್. ನಾನು ಹೇಳಿದೆ ಇವಳಿಗೆ, ಬಡಿಸು ಮಾರಿದೆ, ನಾನು ಊಟ ಮಾಡ್ತೇನೆ, TV ಬಂದ್ ಮಾಡು, ಬಡಿಸು ನನಗೆ ಅಂತ ಹೇಳ್ತೇನೆ. ಮನೆಯಿಂದ ಹೊರಗಡೆ ಕಾಲು ತೊಳಿಯಕೆಂದು ಮನೆಯಿಂದ ಹೊರಗಡೆ ಕಾಲು ಇಡ್ತೇನೆ. ಕಾಲು ಇಟ್ಟ ತಕ್ಷಣ ಫೋನ್ ಬಂತು. ಒಂದು ಫೋನ್ ತೆಗಿತೇನೆ, ಸುದರ್ಶನ್ ಅಂತ ಹೇಳುವ ಸರ್ಕಲ್ ಇನ್ಸ್ಪೆಕ್ಟರ್. ಅವರು ಆಗಿನ ಸರ್ಕಲ್ ಅಲ್ಲ, ಅದಕ್ಕಿಂತ ಹಿಂದೆ ಇದ್ದವರು ಅವರು, ಸುದರ್ಶನ್ ಅನ್ನೋರು. ಅಂದ್ರೆ ಆಗಿನ ಸರ್ಕಲ್ ಭಾಸ್ಕರ್ ರೈ ಅಂತ ಹೇಳಿ. ರಿಟೈರ್ಡ್ ಅಲ್ಲ, ಟ್ರಾನ್ಸ್ಫರ್. ಅವರು ಇಲ್ಲೇ ಇದ್ದವರು, ಪುತ್ತೂರಿನ ಅವರು, ಇಲ್ಲೇ ಇದೆ ಬೆಳ್ತಂಗಡಿ ತಾಲೂಕಿನವರು. ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಪುತ್ತೂರಿಗೆ ಆಗಿತ್ತು ಅವರಿಗೆ. ಇಲ್ಲಿಗೆ ಭಾಸ್ಕರ್ ರೈ ಅಂತ ಬಂದಿದ್ರು ಹೊಸಬ್ರು. ಈ ಘಟನಾದ ದಿವಸಕ್ಕೆ ಆಗುವಾಗ ಏನಾಯ್ತು ಗೊತ್ತಾ, ಅದಕ್ಕಿಂತ ಸ್ವಲ್ಪ ದಿವಸದಿಂದ, ಅದು ಕೂಡ ಸೌಜನ್ಯಳ ಕೇಸಲ್ಲಿ ನೋಡಿ, ಆ ತನಿಖಾಧಿಕಾರಿಗಳು ಆ ಭಾಸ್ಕರ್ ರೈ ಒಂದು ಕಡೆಯಲ್ಲಿ ಹೇಳ್ತಾನಲ್ಲ, ನಾನು ಪುಂಜಲಕಟ್ಟೆಯ ಆರೋಪಿಗಳನ್ನು ಅದೇ CC ಫುಟೇಜ್, ಧರ್ಮಸ್ಥಳದಲ್ಲಿ CC ಫುಟೇಜ್ ನೋಡಿ ಹಿಡ್ದದ್ದು ಅಂತ ಹೇಳ್ತಾನೆ ನೋಡಿ.
ನೀವು ನೋಡಿದಿ ಇದ್ರಲ್ಲಿದೆ. ಹೌದು. ಯಾವ್ದ್ರಲ್ಲಿ? ಜಡ್ಜ್ಮೆಂಟ್ ಕಾಪಿಯಲ್ಲಿ ಇದೆ ಅದು. ಆಗ ಅವರು ಭಾಸ್ಕರ ಇಲ್ಲಿ ಇರುವುದಿಲ್ಲ, ಅವರು ಮಧ್ಯಪ್ರದೇಶಕ್ಕೆ ಇವರನ್ನು ಇದೇ ಧರ್ಮಸ್ಥಳದ CC ಫುಟೇಜ್ ಅನ್ನು ನೋಡಿ ಆರೋಪಿಗಳನ್ನು ಟ್ರೇಸ್ ಮಾಡಲಿಕ್ಕೆ ಇಲ್ಲಿಗೆ ಹೋಗಿದ್ರು. ಎಲ್ಲಿಗೆ? ಮಧ್ಯಪ್ರದೇಶಕ್ಕೆ. ಆಗ ಅದಕ್ಕೆ ಹಿಂದೆ ಇದ್ದವರು ಇದೇ ಸುದರ್ಶನ್, ಅವರು ಪುತ್ತೂರಿನಲ್ಲಿದ್ರು. ತಕ್ಷಣ ಅದು ಎಲ್ಲಿ ಬೇಕಾದ್ರೆ ಇರಲಿ, ಅದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ತಕ್ಷಣ ಕಳಿಸ್ತಾರೆ. ಲಾ ಅಂಡ್ ಆರ್ಡರಿಂಗ್ ಪ್ರಾಬ್ಲಮ್ ಆಗ್ತದೆ, ಜನ ಸೇರ್ತಾರೆ ಅಂತ ಹೇಳುವಾಗ ಹೊಸಬ ಇದ್ರೆ ಅವನಿಗೆ ಗೊತ್ತಾಗುದಿಲ್ಲ ಇಲ್ಲಿ ಯಾವ ಜಾಗದಲ್ಲಿ ಎಂತೆಂಥ ಜನಗಳಿರ್ತಾರೆ, ಯಾವ ರೀತಿ ಅಲರ್ಟ್ ಆಗ್ಬೇಕಂತ ಗೊತ್ತಾಗುದಿಲ್ಲ ಅಲ್ಲ. ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತಲ್ಲಿ. ಅದಕ್ಕೋಸ್ಕರ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಏನು ಧರ್ಮಸ್ಥಳದ ಅಲ್ಲಿ ಕರ್ಮಚಾರಿಗಳು ಹಿಡಿದು ಕೊಡುವುದಲ್ಲ, 4-5 ಮಂದಿ ಸೇರಿ ಅಲ್ಲಿ ಮತ್ತೆ ಊರಿನವರೆಲ್ಲ ಸೇರಿ ಇವನೇ ಅತ್ಯಾಚಾರಿ ಅಂತ ಹೇಳಿ, ಸಂತೋಷ್ ರಾವೇ ಅತ್ಯಾಚಾರಿ ಅಂತ ಹೇಳಿ ಎಲ್ಲರೂ ನಮ್ಮ ಕೈಗೆ ಕೊಡಿ, ಅವನು ಕೊಲೆ ಮಾಡ್ತೇವೆ ಅಂತ ಹೇಳಿ ಜನರು ಪೊಲೀಸ್ ಸ್ಟೇಷನ್ ಇದಕ್ಕೆ ಪೊಲೀಸ್ ಗಾಡಿ ಎಲ್ಲ ಹುಡಿ ಮಾಡಿರ್ತಾರಂತೆ. 11ನೇ ತಾರೀಕಿಗೆ ಈ ಸಾಯಂಕಾಲ 5-5:30-6 ಗಂಟೆ ಹೊತ್ತಿಗೆ. ಅಂದ್ರೆ ಸಂತೋಷ್ ರಾವ್ ಅತ್ಯಾಚಾರಿ ಅಂತ ಬಿಂಬಿಸಿದ್ದಾರೆ ಸರ್ ಅವರೇ. ಯಾರು ನಿಜವಾದ ಅತ್ಯಾಚಾರಿ? ಅವರೇ ಬಿಂಬಿಸಿರುವುದು, ಥರ್ಡ್ ಪರ್ಸನ್ ಅಲ್ಲ. ಅವನೆಲ್ಲ ಗೋಮಟ ಬೆಟ್ಟದಲ್ಲಿ ಕೂತಿದ್ದಂತೆ, ಅವನಲ್ಲಿ ಯಾಕೆ ಕೂರ್ತಾನ ಏನ್ ಮಾಡ್ತಾನ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅವರ ತಪ್ಪನ್ನ. ಅದಕ್ಕೆ ನಾನು ಆಗ್ಲಿ ಕೂಡ ಅಂತ ಹೇಳಿದಲ್ಲ, ಆ ಟೈಮಲ್ಲಿ ನೀವು ಇರ್ತಿದ್ರೆ ನೀವು ಕೂಡ ಒಬ್ಬ ಆರೋಪಿ ಆಗ್ತಿದ್ರಿ. ಸುಮ್ನೆ ಕೂತಿದ್ರಲ್ಲಿ ಅದೇ ಜಗಳಿಯಲ್ಲಿ ಯಾರು ಸಿಗದಿದ್ರೆ ನೀವು, ನಾನು ಕೂತಿದ್ರೆ ನಾನು, ಯಾರೊಬ್ರೊಬ್ರು ಆರೋಪಿ. ಅಮಾಯಕರನ್ನ ತೆಗೆದು ಯಾರನ್ನಾದ್ರೂ ಮಾಡ್ಬೇಕು ಸ್ವಾಮಿ, ಆರೋಪಿ ಬೇಕಲ್ಲ. ಯಾರನ್ನಾದ್ರೂ ಆರೋಪಿ ಹೊಡೆದು ಚಿಂದಿ ಚಿತ್ರಾನ್ನ ಮಾಡಿ ಪೆಟ್ರೋಲ್ ಹಾಕಿ ಸತ್ತು ಏನೇನ ಮಾಡಿ ನಾನೇ ಮಾಡಿದಂತ ಹೇಳಿಸಿ ಒಂದು ಬಲವಂತವಾಗಿ ಒಪ್ಪಿಸೋದು, ದಾಖಲೆ ಮಾಡೋದು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಿಡೋದು, ಮತ್ತೆ ಏನ್ ಬೇಕಾದ್ರೆ ಅಲ್ಲೇ ಹಿಡಿದು ಸಾಯ್ಲಿ, ನಮ್ಗೆ ಗೊತ್ತಿಲ್ಲ. ಮತ್ತೆ ಧರ್ಮಸ್ಥಳ ಒಂದು ಸ್ಟೇಷನ್ ಅಲ್ಲಿ ಆದಂತ ಒಂದು ದಾಖಲೆಗಳು ಅದು ಯಾವನೂ ಕೂಡ ಕೇಳಲಿಕ್ಕೆ ಹೋಗುದಿಲ್ಲ, ಪಿಟಿಕ್ ಅಂತ ಮಾತಾಡುದಿಲ್ಲ. ಎಷ್ಟು ದೊಡ್ಡ IR ಆಫೀಸರ್ ಬರ್ಲಿ ಅವನು ಕೂಡ ಮಾತಾಡುವುದಿಲ್ಲ. ಯಾವುದೇ ಕಾರ್ಯಾಂಗದ ವ್ಯವಸ್ಥೆಗಳು ಪ್ರಶ್ನೆನೇ ಮಾಡುವುದಿಲ್ಲ. ಹಾಗಾಗಿ ಕರೆ ಬರ್ದ್ರೆ ಒಂದು ದಾಖಲೆ ಇದ್ರೆ ಸಾಕು, ಪೆನ್ನಲ್ಲಿ ಬರ್ದದಿದ್ರೆ ಸಾಕು, ಅದು ಏನ್ ಬೇಕಾದ್ರೆ ಬರ್ದಿರ್ಲಿ. ಅಂದ್ರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಸಿಗದಂತ ಅಸಹಜ ಸಾವು, UDR ರೇಪ್ ಅಂಡ್ ಮಾಡ್ರು ಅಸಹಜ, ಕೊಲೆ ಮಾಡಿದ್ದು ಅಸಹಜ. ಎಲ್ಲಿಂದ್ರ ಒಂದು ಮಹಿಳೆ ಬಂದು ರೂಮ್ಗೆ ಬಂದು ಎಂಟ್ರಿ ಮಾಡಿರ್ತಾರೆ, ಅವ್ರು ಸತ್ತಿದ್ದು ಕೂಡ ಅಸಹಜ. ಅದೇ ಹೇಗೆ ಸರ್? ಅದೇ ಎಂಟ್ರಿ ಮಾಡಿರ್ತಾರಲ್ಲ ಸರ್. ಮತ್ತೆ ನೋಡಿ ನಿಮ್ಗೆ ಉದಾಹರಣೆ, ಸೌಜನ್ಯ ಆಗೋದಕ್ಕಿಂತ 5-6 ತಿಂಗಳಿಂದ ಒಂದು ಮೈಸೂರಿನಿಂದ ಹೆಂಗ್ಸು ಬಂದಿರ್ತದೆ. ಅದು ಈಗ ಪೊಲೀಸ್ ಸ್ಟೇಷನ್ ಇದಲ್ಲ, ಈಗಿನ ಪೊಲೀಸ್ ಸ್ಟೇಷನ್ ಇದಲ್ಲ, ಅಲ್ಲೇ ತಂದು ಆ ಹೆಂಗ್ಸನ್ನು ಬಿಸಾಡಿದ್ದಾರೆ. ಆ ಹೆಂಗ್ಸ ಶವವನ್ನು ಅತ್ಯಾಚಾರ ಮಾಡಿ. ಆ ಹೊತ್ತಿನಲ್ಲೂ ಕೂಡ ಈಗ ಸೌಜನ್ಯಗಳಲ್ಲಿ ಯಾರ್ಯಾರು ಹೆಸರಿದ್ದಾರೆ ಅವರೇ ಒಂದು 4-5 ಮಂದಿಯನ್ನು ಪೊಲೀಸ್, ಆಗಿನ ಒಬ್ಬ ಸರ್ಕಲ್ SI ಒಬ್ರು ಜೋರಾಗಿದ್ರು, ಅವ್ರು ಕೊಂಡೋಗಿ ಕೂರಿಸಿದ್ರು ಅವರನ್ನು ಸ್ಟೇಷನ್ ಅಲ್ಲಿ. ಸಾಯಂಕಾಲದ ಹೊತ್ತಿಗೆ ಬಿಟ್ಟು ಮತ್ತೆ ಪಾಪ ತಡಿಲಿಲ್ಲ ಅವರಿಗೆ. ಅಲ್ಲಿ ತನಕ 1 ದಿವಸ ಕೂರಿಸಿದ್ರು, ಇವರ ಮೇಲೆ ಡೌಟ್ ಇದೆ ಅಂತ ಹೇಳಿ. ಅದು ಸತ್ತದ್ದು ಹೇಗೆ ಗೊತ್ತಾ? ಒಂದು ಹೆಣ್ಮಗಳು ಸತ್ತದ್ದು ಹೇಗೆ ಗೊತ್ತಾ ನಿಮ್ಗೆ? ಮಲಗಿ ಮುಖದ ಮೇಲೆ ಪೇಪರ್ ಗೀಪರ್ ಎಲ್ಲ ಹಾಕೊಂಡು ಅದರ ಮೇಲೆ ಎಸಿಡ್ ಸುರ್ಕೊಂಡು ಸತ್ತದ್ದು ಸಾಧ್ಯ ಉಂಟ ಜೀವನದಲ್ಲಿ? ಈ ಉದಾಹರಣೆಗೆ ನಿಮ್ಗೆ ಮೊನ್ನೆ ಒಬ್ಬ ಸತ್ತ ನೋಡಿ, ಡಬಲ್ ಮರ್ಡರಿನ ಸಾಕ್ಷಿ ಅವನೊಬ್ಬ ನೋಡಿದವನು. ಅವನು ಅನ್ನ ಬೇಯಿಸು ಅಂಡೆ ಒಳಗೆ ಬಿದ್ದು ಮೇಲೆ ಡಕ್ಕನಿಟ್ಟು ಅದರ ಮೇಲೆ ರೈಲ್ವೆ ಪಾಟಕ್ಕಿನ ತುಂಡಿಟ್ಟು ನೀರಲ್ಲಿ ಅಂಡ ಪಾತ್ರೆ ಒಳಗೆ ನೀರಲ್ಲಿ ಮುಳುಗಿ ಸತ್ತದೊಬ್ಬ ನೋಡಿ. ಆತ್ಮಹತ್ಯೆ. ಅದು ಆತ್ಮಹತ್ಯೆ. ಈ ತಾಯಿ ಮುಖದ ಮೇಲೆ ಎಲ್ಲ ಪೇಪರ್ ಗೀಪರ್ ಹಾಕೊಂಡು ಚಂದ ಮಾಡಿ ಮೇಕಪ್ ಮಾಡ್ಕೊಂಡು ಪೇಪರ್ ಗೀಪರ್ ಇಟ್ಟು ಅದರ ಮೇಲೆ ಎಸಿಡ್ ಹಾಕೊಂಡು ಸತ್ತದ್ದು. ಆತ್ಮಹತ್ಯೆ ಬಿಂಬಿಸುವಂಥದ್ದು ಇದು ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲವೂ ನಡೀತದೆ. ಯಾವ ತನಿಖೆನೂ ಇಲ್ಲ, ಯಾವುದಿಲ್ಲ ಸರ್. ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಸಹಜ ಸಾವು ಅಂತ ಬರ್ದ್ ಬಿಡೋದು. ಬರ್ದೇ ಬಿಡೋದು. ಇಲ್ಲಾದ್ರೆ 2002ರಿಂದ 2012 ತನಕ ಹೇಗೆ ಆಗಿದ್ದು?
ಪ್ರಶ್ನೆ ಮಾಡೋರೇ ಇಲ್ಲ. ಇಲ್ಲ, ಪ್ರಶ್ನೆ ಮಾಡುವವರೇ ಇಲ್ಲ. ಇದು ಕೂಡ ಆಗಿ ಧರ್ಮಸ್ಥಳದಲ್ಲಿ ಆಗಿದೆ, ಎಲ್ಲ ಆಗಿದೆ. ನನಗೆ ಫೋನ್ ಬರೋದು 8 ಕಾಲಕ್ಕೆ ಇಲ್ಲಿಗೆ ಫೋನ್ ಬರ್ತದೆ. 11ನೇ ತಾರೀಕಿಗೆ ನಾನು ಸಾಧಾರಣ ಇವಳಿಗೆ ಹೇಳ್ತಾನೆ, ನಾನು ಊಟ ಮಾಡೋದಿಲ್ಲ, ನಾನು ಅಲ್ಲಿಗೆ ಹೋಗಿ ಬರ್ತೇನೆ ಅಂತೇಳಿ. ಬಡಿಸ್ಬೇಡ, ಬಡಿಸ್ಲಿಕ್ಕೆ ಹೋದವಳು ನಿಲ್ಲಿಸಿ ನಾನು ಹೊರಟದ್ದು. ನಾನು ಸ್ಟೇಷನ್ಗೆ ಹೋಗ್ಬೇಕಾದ್ರೆ 9 ಕಾಲಾಗಿರ್ಬೋದು. ಹೋದ ತಕ್ಷಣ ನನಗೆ ಎಷ್ಟು ಜನ ಸೇರಿದ್ದಾರೆ ಇದೆಲ್ಲ ಗೊತ್ತೇ ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆಯಿಂದ ಯಾರು ಹೇಳಿದ್ರಂತೆ, ಇಲ್ಲಿ ಧರ್ಮಸ್ಥಳದಲ್ಲಿ ಜನ ಸೇರಬಾರ್ದು, ಗಲಾಟೆ ಆಗ್ಬಾರ್ದು, ಭಕ್ತರಿಗೆ ತೊಂದರೆ ಆಗ್ತದೆ, ವ್ಯಾಪಾರಕ್ಕೆ ತೊಂದರೆ ಆಗ್ತದೆ, ಇಲ್ಲಿ ಜನ ಎಲ್ಲ ಗಲಾಟೆ ಎಲ್ಲ ಆಗ್ಬಾರ್ದು, ಬೆಳ್ತಂಗಡಿಗೆ ತಗೊಂಡೋಗಿ ಅವನನ್ನು ಅಂತ ಹೇಳಿದ್ರಂತೆ. ಹಾಗೆ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇದು 8:45 ಹತ್ರ 9 ಗಂಟೆ ಒಳಗೆ ಈ ಸರ್ಕಲ್ ನನಗೆ ಫೋನ್ ಮಾಡಿದ್ದಾರೆ, ಮಹೇಶ್ ಶೆಟ್ಟಿಯಲ್ಲಿ ಇದ್ದೀರಿ ಅಂತೇಳಿ. ನಾನು ನಂಬರ್ ಇತ್ತು ನನ್ನ ಹತ್ರ. ಇವ್ರು ಯಾಕಪ್ಪ ಫೋನ್ ಮಾಡಿದ್ರು ಅಂತ ಹೇಳಿದೆ. ಏನು ಸರ್ ಅಂತ ಕೇಳಿದೆ. ಇಲ್ಲ ಶೆಟ್ಟರ್, ನಾನೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ಹೇಳಿದ್ರು. ಏನಾಯ್ತು ಅಂತ ಹೇಳಿದೆ. ಇಲ್ಲ, ಧರ್ಮಸ್ಥಳದಲ್ಲಿ ಆ ಒಂದು ಮಗು ಮಿಸ್ಸಿಂಗ್ ಆಗಿತ್ತಲ್ಲ, ಆರೋಪಿ ಸಿಕ್ಕಿದ್ದಾನೆ ಒಬ್ಬ, ಅಲ್ಲಿ ಸ್ಟೇಷನಲ್ಲೆಲ್ಲ ಕಲ್ಲು ಗಿಲ್ಲು ಬಿಸಾಡಿ ನಮ್ಮ ವಾಹನ ಎಲ್ಲ ಜಖಂ ಮಾಡಿದ್ರು, ಮತ್ತೆ ಸ್ಟೇಷನ್ಗೆ ನುಗ್ತೇವೆ, ಅವನನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಒಳಗಡೆಯಿಂದ ಈಗ ಆದೇಶ ಬಂತು, ಇಲ್ಲಿ ಗಲಾಟೆ ಆಗೋದು ಬೇಡ, ದೇವಸ್ಥಾನದ ಆಸ್ಪಾಸಲ್ಲಿ ನೀವು ಬೆಳ್ತಂಗಡಿಗೆ ಕೊಂಡೋಗಿ ಅಂತ ಹೇಳಿದ್ರು. ನಾವು ಬೆಳ್ತಂಗಡಿಗೆ ಕರ್ಕೊಂಡು ಬಂದಿದ್ದೇವೆ. ಬೆಳ್ತಂಗಡಿಗೆ ಕರ್ಕೊಂಡು ಬಂದು ಸಾಧಾರಣ 2,000-3,000 ಜನ ನಮ್ಮನ್ನು ಬೆನ್ನ ಹಿಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಹುಡುಗ ನಿಮ್ಮದೇ ಫ್ರೆಂಡ್, ಮತ್ತೆ ನಿಮ್ಮ ಜೊತೆಯಲ್ಲಿರುವಂತ ಒಂದು ತಾಲೂಕು ಪಂಚಾಯತಿ ಮೆಂಬರ್, ಬಿಜೆಪಿಯ ಸದಸ್ಯವನು SC, ಅವನಿಗೆ ನಾನು ಹೊಡೆದಿದ್ದೇನೆ ಇಲ್ಲಿ ಸಖತ್, ಇಲ್ಲಿಗೆ ಬಂದಿ ಅಂತ ಹೇಳಿ ಸಖತ್ ಹೊಡೆದಿದ್ದಾನೆ ಬೆಳ್ತಂಗಡಿಯಲ್ಲಿ. ಅವನು ಹೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನೀವು ಹೇಳಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಸರ್, ನಂದಿನ್ನು ಸ್ವಲ್ಪ ಸಮಯ ಇರೋದು ರಿಟೈರ್ಡ್ಗೆ, ನಂದು ಕೆಲಸ ಆಗ್ತದೆ, ಅಮಾನತ್ ಆಗ್ತದೆ ಅಂತ ಹೇಳಿ ಬೊಬ್ಬೆ ಹಿಡಿಲಿಕ್ಕೆ ಶುರು ಮಾಡಿದ್ದೆ. ಅದೇ ನಾನು 9-9:15 ಗಂಟೆಗೆ ಅಲ್ಲಿ ಹೋಗ್ತೇನೆ. ಬೆಳ್ತಂಗಡಿ ಪೊಲೀಸ್ ಹೋದ ತಕ್ಷಣ ಅಷ್ಟು ಜನ ಓಡಿ ಬಂದ್ರು, ಪೊಲೀಸರು ಗನ್ನೆಲ್ಲ ಇಟ್ಕೊಂಡು. ನಾನು ಪೇಟೆಯಲ್ಲಿ ಹೋಗುವಾಗಲೇ ಜನಗಳೆಲ್ಲ ಕೈಯಲ್ಲಿ ಪೆಟ್ರೋಲು ಕ್ಯಾನ್ ಬೆಂಕಿ ಬೆಟ್ಟಿಗೆ ಇಟ್ಕೊಂಡಿದ್ದಾರೆ. ಬೆಂಕಿ ಕೊಡ್ತೇವೆ ಇಲ್ಲಿ ಸ್ಟೇಷನ್, ಬಿಡೋದಿಲ್ಲ ಈ ಸಲ ಅಂತ ಹೇಳಿ ಅಷ್ಟು ರೊಚ್ಚಿಗೆದ್ದಿದ್ದಾರೆ. ನಾನು ನೋಡಿದೆ, ಈ ಬಸ್ ಸ್ಟ್ಯಾಂಡಲ್ಲಿ ನಾನು ಗಾಡಿ ನಿಲ್ಲಿಸಿದೆ, ಈಗ ನನ್ನ ಗಾಡಿ ಮೇಲೆಲ್ಲ ಹತ್ತಾರೆ ಇವರು. ಹೇಳಿದ ಸೀದಾ ಸ್ಟ್ರೈಟ್ ಮಂಗಳೂರು ಕಡೆಗೆ ಹೋದೆ. ಅಲ್ಲಿ ಒಳಗಡೆಯಿಂದ ಹೋಗಿ ಸ್ಟೇಷನ್ಗೆ ಬಂದೆ. ಹೀಗೆ ಹೋಗಿ ಪುನಃ ಹೀಗೆ ಆಗಿ ಬರ್ಬೇಕಲ್ಲಿಗೆ, ಆ ಬಸ್ ಸ್ಟ್ಯಾಂಡ್ ಮೇಲ್ಭಾಗಕ್ಕೆ ಬರಬೇಕು. ಅಲ್ಲಿಂದ ಅಷ್ಟು ತನಕ ಮಹೇಶಣ್ಣ ಬಂದು ಸ್ಟೇಷನ್ ಅಂತ ಇಲ್ಲಿಂದ ಹತ್ತಿದ್ದು ಸ್ಟೇಷನ್ ಎಲ್ಲ ಓಡಿ ಬಂದರು. 2,500-3,000 ಜನ. 9-9:30 ಗಂಟೆ ಹೊತ್ತಿಗೆ, ರಾತ್ರಿ 9-9:15 9:30 ಗಂಟೆ ಹೊತ್ತಿಗೆ. ಅಷ್ಟೊತ್ತಿಗೆ ನಾನು ಏನ್ ಮಾಡಿದೆ, ಸ್ಟೇಷನ್ ಒಳಗಡೆ ನನ್ನ ಸ್ಕಾರ್ಪಿಯೋ ಗಾಡಿಯನ್ನು ಕೊಂಡೋಗಿ ಗೇಟ್ನ ಒಳಗಡೆ ಇಟ್ಟುಬಿಟ್ಟೆ. ನಾನು ಒಳಗೆ ಹೋಗಿದ್ದೆ ಸರಿ, ಗೇಟ್ ಹಾಕಿಬಿಟ್ರು. ಎಲ್ಲ ಜನರು ಜನರು ಪೊಲೀಸ್ ಸ್ಟೇಷನ್ ನನಗೆ ಇದು ವಿಚಿತ್ರ ಆಯ್ತಾರೆ. ಈ ರೀತಿ ಆಗಿದೆ, ಇದೇನಪ್ಪ ಇಷ್ಟು ಪೊಲೀಸರು, 100-200 ಪೊಲೀಸರು ಸುತ್ತುವರೆದಿದ್ರು ನನ್ನನ್ನು. ನನಗೆ ದಗ ಹೇಳ್ತಿದ್ದೆ, ಏನೋ ಕೇಸಲ್ಲಿ ಟ್ವಿಸ್ಟ್ ಅಂತ ಹೇಳಿದೆ. ನನ್ನ ಸರ್ಕಲ್ ಬರ್ಲಿಕ್ಕೆ ಹೇಳಿದ್ದು. ಆಗ ಸರ್ಕಲ್ ಓಡಿ ಬಂದ್ರು, ಅದೇ ಸುದರ್ಶನ್ ಅಂತ ಹೇಳಿ. ನಾನು ಬರ್ಲಿಕ್ಕೆ ಬಂದರು. ನಾನು ಹೇಳಿದೆ ಹೋಗು ಅಂತ ಹೇಳಿದೆ. ಆ ಹುಡುಗನ ಆಸ್ಪತ್ರೆಯಿಂದ ಬಿಡಿಸ್ಕೊಂಡು ಹೋಗು ಅಂತ ಹೇಳಿ. ಇಲ್ಲ ಸುಟ್ಟು ನೋಡಿ, ಇಷ್ಟೆಲ್ಲ ಜನ ಇದ್ದಾರೆ. ಮೇಲ್ಗಡೆ SP ಇದ್ದಾರೆ, ಅನುಚೇತ್, ಈಗ ಬೆಂಗಳೂರಲ್ಲಿ ಇದ್ದಾರೆ ನೋಡಿ, ಇಲ್ಲ ಅನುಚೇತ್ ಅಂತೇಳಿ, ಅವರು ASP ಆಗಿ ಫಸ್ಟ್ ಬಂದವರು ಇಲ್ಲಿ. ಅವ್ರು ಹೇಳ್ತಾರೆ, ಆ ಮೇಲೆ ಅನುಚೇತ್ ASP ಇದ್ದಾರೆ, ಒಂದ್ಸಲ ಅವ್ರ ಹತ್ರ ಮಾತಾಡುವ ಅಂತೇಳಿ. ನಾನು ಹೇಳಿದೆ, ನಿಮ್ಮ ಕೆಲಸಕ್ಕೆ ಬಂದದ್ದು, ನಾನು ಸೌಜನ್ಯ ಹೇಳಿ ವಿಷಯ, ನಾನು ಬರುವುದಿಲ್ಲ, ಅದು ಧರ್ಮಸ್ಥಳದ ಘಟನೆ, ಅಣ್ಣಪ್ಪ ಮಂಜುನಾಥ ಇದ್ದ, ನಾನು ಈ ಬಗ್ಗೆ ಮಾತಾಡೋದೇ ಇಲ್ಲ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದಕ್ಕೆ ಬಂದದ್ದು, ಕರ್ಕೊಂಡು ಹೋಗುವ ನಾವು ಅವನೆಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ, ಅಲ್ಲಿಗೆ ಹೋಗುವ, ನಿಮಗೆ ತಲೆ ಸರಿ ಇಲ್ಲ, ನೀವು ಯಾಕೆ ಹೊಡಿಲಿಕ್ಕೆ ಹೋಗಿದ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪ, ನಾವು ಭಾಳ ಆತ್ಮೀಯರು, ಜೋರು ಮಾಡ್ತೇನೆ ಅವರಿಗೆ. ಆಗ ASP ಅನುಚೇತ್ ಅವರು ಮೇಲ್ಗಡೆಯಿಂದ ಕೆಳಗೆ ಓಡಿ ಬರ್ತಾರೆ. ಅಷ್ಟೊತ್ತಿಗೆ ಇವನಿಗೆ ಅಂತೂ ಬಾರಿಸ್ತಾ ಇದ್ದಾರಂತೂ ದೇವ್ರೆ, ತಡಿಲಿಕ್ಕೆ ಆಗುದಿಲ್ಲ ನನಗೆ. ಸಂತೋಷ, ಅಯ್ಯೋ ದೇವ್ರೆ,
ಅಂದ್ರೆ ಬೀದಿ ನಾಯಿಗಳಿಗೆ ಹೊಡೆದಾಗ ಪೊಲೀಸ್ನವರು ಹೊಡಿತಾ ಇದ್ದಾರೆ. ಬೊಬ್ಬೆ ಕೇಳ್ತಾ ಇದೆ ಕೆಳಗಡೆ. ಸೆಟ್ರೆ ಒಂದು ಹೆಲ್ಪ್ ಮಾಡಿ, ಈ ಜನರನ್ನೆಲ್ಲ ಕಳಿಸಿ, ಇನ್ನೂ 4 ರಿಂದ 5 ಜನ ಇದ್ದಾರೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಅದನ್ನು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ನನ್ಗೆ ಹೇಳಿದರು, ಮಹೇಶಣ್ಣ ಒಂದ್ಸಲ ಕಳಿಸಿ, ಇನ್ನೂ 4-5 ಮಂದಿ ಇದ್ದಾರೆ, ಇವನು ಒಬ್ಬ ಸಿಕ್ಕಿದ್ದಾನೆ, ಅವರನ್ನೀಗ ಟ್ರೇಸ್ ಮಾಡಬೇಕು, ನೀವು ಇಲ್ಲಿ ಲೇಟ್ ಆದರೆ ಆರೋಪಿಗಳು ಓಡಿ ಹೋಗ್ತಾರೆ ಅಂತ ಹೇಳಿ ASP ಹೇಳ್ತಾರೆ. ಇವರು ಇಬ್ಬರು ಜೊತೆ ಕೂಡಿ ನನಗೆ ಹೇಳ್ತಾರೆ. ನಾನು ಹೇಳ್ತೇನೆ, ಸರ್ ನೀವು IR ಆಫೀಸರ್, ನೀವೊಂದ್ಸಲ ಗೇಟ್ ಹತ್ರ ಹೋಗಿ ನಿಮ್ಮ ಮನವಿಯನ್ನು ಮಾಡಿ ನೀವು ಅಂತ ಹೇಳಿ ನಾನು ಹೇಳ್ತೇನೆ ಅವರಿಗೆ. ಅವರು ಹೋಗ್ತಾರೆ. ಗೇಟ್ ಹತ್ರ ಹೋದ ತಕ್ಷಣ ಇದ್ದ ಜನ ಎಲ್ಲ ಬೇವರ್ಸಿಗೆ ಬೆಂಕಿ ಹಾಕಿ ಸುಡ್ರು ಅಂತ ಹೇಳಿ ಬೆಂಕಿ ಬಟ್ನ ಇದೆಲ್ಲ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಹಾಕಿ ಬೆಂಕಿ ಸ್ಟೇಷನ್ಗೆ ಅಂತೇಳಿ ಅವ್ರು ಸೀದಾ ಓಡಿ ವಾಪಸ್ ಬರ್ತಾರೆ. ASP ಬಂದು ಹೇಳ್ತಾರೆ, ಸೆಟ್ರಿ ಹೇಗಾದ್ರು ಮಾಡಿ ಸೆಟ್ರಿ, ಇದು ತುಂಬ ಅನಾಹುತ ಆಗ್ತದೆ ಈಗ ಅಂತೇಳಿ. ಅನಾಹುತ ಆಗ್ತದೆ, ಎಲ್ಲರ ಕೈಯಲ್ಲಿತ್ತು ಬೆಂಕಿ, ಪೆಟ್ರೋಲ್ ಎಲ್ಲ. ನಾವು ಆವತ್ತು ಸಾಯಿಲಿಂತ ಬಿಟ್ಟು ಬಿಡ್ತಿದ್ರೆ ಏನೋ ಆಗ್ತಿತ್ತು, ನ್ಯಾಯವೂ ಸಿಕ್ತಿತ್ತು. ಈಗ ಅತ್ಯಾಚಾರಿಗಳು ಕೂಡ ಸತ್ತು ಮಣ್ಣಾಗಿ ಹೋಗ್ತಿದ್ರು. ಗೊತ್ತಾಯ್ತಲ್ವ, ನ್ಯಾಯ ಅವತ್ತೇ ಸಿಕ್ತಿತ್ತು. ಬೇಡ ಅಂತ ಹೇಳಿದೆ, ಮತ್ತೆ ನಾನೇ ಹೋಗಿ ನಿಂತೆ. ಎಲ್ಲ ಸಮುದಾಯದ ವರ್ಗದ ಜನರಿತ್ತು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಇತ್ತು. ನಾನು ಹೇಳಿದೆ, ಇಲ್ಲ ಸರ್, ನಾನು ಹೋದ್ರೆ ಈಗ ನನ್ನನ್ನು ಪ್ರಶ್ನೆ ಮಾಡ್ತೆ, ನೀನು ಯಾರು, ನೀನು ಹಿಂದೂ ನಾಯಕ, ನೀನು ಯಾರು ನಮ್ಗೆ ಹೇಳಲಿಕ್ಕೆ ಅಂತ ಕೇಳಿದೆ. ಅದು ಇನ್ನೊಂದು ಸಮಸ್ಯೆ ಆಗ್ತದೆ. ಇಲ್ಲ ಮಹೇಶಣ್ಣ, ನೀವು ಒಂದು ಏನಾದರೂ ಮಾಡಿ, ಇಲ್ಲಾದ್ರೆ ಅವರೆಲ್ಲ ಓಡ್ತಾರೆ, ಬಾಕಿ ಇದ್ದ 4-5 ಆರೋಪಿಗಳು ಓಡ್ತಾರೆ ಅಂತ ಹೇಳ್ತಾರೆ. ನಾನು ಏನು ಮಾಡ್ತೇನೆ, ಇಷ್ಟು ಹೇಳಿದ್ರಲ್ಲ ಅಂತ ಹೇಳಿದೆ. ಹೌದಪ್ಪ, ಅವರು ಸಿಗ್ಲಿ ಅಂತ ಹೇಳಿದ್ರೆ ಗೇಟ್ ಹತ್ರ ಹೋಗ್ತಾನೆ. ಎಲ್ಲರೂ ಹೇಳ್ತಾರೆ, ಮಹೇಶಣ್ಣ ನೀವು ನ್ಯಾಯ ಕೊಡಿಸ್ತೀರ ಅಂತೇಳಿ. ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ, ಸತ್ಯ ಇದ್ರೆ ನಾನು ನ್ಯಾಯ ತೆಗೆಸೇ ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದೆ. ಅಲ್ಲಿ ಜನರ ಮುದ್ದೆ ನೀವು ವಾಗ್ದಾನ ಮಾಡಿದೆ. ಒಂದು 5 ರಿಂದ 10 ನಿಮಿಷದ ಒಳಗಡೆ ನಿಮ್ಮ ಮೇಲೆ ಭರವಸೆ ಇದೆ ಅಂತ ಹೇಳಿದ್ರು. 5 ರಿಂದ 10 ನಿಮಿಷದ ಒಂದೇ ಒಂದು ಮನುಷ್ಯ, 2,000 3,000 ಒಂದೇ ಒಬ್ರು ನಿಲ್ಲಿಲ್ಲ. ನಾನು ಹೇಳಿದೆ, ಆಯ್ತು, ನಾನು ಎಲ್ಲಾ ಬಿಟ್ಟು ಮನೆಯಲ್ಲಿ ಕೂತವನಿಗೆ ಇದೊಂದೀಗ ಉರುಳು ಸುತ್ತ ಹಾಕೊಂಡು ಅಂತ ಹೇಳಿದೆ. ಬರುವುದಿಲ್ಲ ಅಂತ ಹೇಳಿದ್ರು, ತಂದು ಇಕ್ಕಿದ್ರಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳಿದೆ. ಹೋದ ಕೆಲಸ ಆಯ್ತಲ್ಲ, ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದು ಆಯ್ತಲ್ಲ ಅಂತೇಳಿ ಹೊರಟು ನೋಡಿ, ಇಲ್ಲಿ ಅಪ್ಪು ಬರ್ತದಲ್ಲ ಮೇಲೆ, ಇಲ್ಲಿ ಟರ್ನ್ ಆಗಿ ನೋಡಿ, ಇಲ್ಲಿ ಮೇಲೆ ಹೀಗೆ ಬರ್ತಿರಲ್ಲ, ಅದೇ ಅಪ್ಪಿನ ಮಧ್ಯಕ್ಕೆ ಬರುವಾಗ ಫೋನ್ ರಿಂಗ್ ಆಯ್ತು. ಇದೇ ಫೋನು, ಡಬ್ಬಾ ಫೋನ್. ಸರ್ ಸಾರಿ ಸರ್, ನಿಮ್ದು ಕೆಲಸ ಬಾಕಿ ಆಯ್ತು, ನಾನು ಗಾಡಿ ತಿರುಗಿಸ್ತಿದ್ರೆ ಬಂದೆ ಈಗ ಅಂತ ಹೇಳಿದೆ. ಬಿಡ ನೀವು ಬರೋದು ಬೇಡ ಅಂತ ಹೇಳಿ. ಅಲ್ಲ, ಅವನು SC ಹುಡುಗನಿಗೆ ನೀವು ಹೊಡೆದಿದ್ರಲ್ಲ ತಾಲೂಕು ಪಂಚಾಯತ್ ಮೆಂಬರ್, ಇಲ್ಲದಾಗಿ ಇರ್ಲಿ, ನೀವೀಗ ಬರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. SP ಬರ್ತಾ ಇದ್ದಾರೆ, ಅಭಿಷೇಕ್ ಗೋಯಲ್ ಬರ್ತಾ ಇದ್ದಾರೆ ಅಂತ ಹೇಳಿದೆ. ಒಳ್ಳೇದಾಯ್ತಲ್ಲ ಅಂತ ಹೇಳಿದೆ. ಒಂದು ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗುವಾಗ SP ಬರ್ಲೇಬೇಕಲ್ಲ, ಬರ್ಲೇಬೇಕು. DSP SP ಬರ್ಲೇಬೇಕು. ಬರ್ಲಿ, ನಿಮ್ಗೇನು ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಈಗ ಆಗಿದೆ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳಿದ್ರು. ಅರೆ, ನಾನು ಹೇಳಿದೆ, ಇದು ಯಾವ ಕಾನೂನು ರೀ, ನಿಮ್ಗೋಸ್ಕರ ನೀವು ಕರ್ಸಿದ್ದು ಅಮಾನತ್ ಆಗ್ತೀರಿ ಅಂತ ಹೇಳಿ. ನಿಮ್ಮ ಮೇಲೆ FIR? ನನ್ನ ಮೇಲೆ ಯಾಕೆ ಸರ್, ನೀವು ಹೇಳಿ ಅವರಿಗೆ. ಅವ್ರೇನು ಏನು ನಿಮ್ಮ ಇವರು ತ್ರಿಕಾಲಜ್ಞಾನಿನ, ನಿಮ್ಮ SP ಮುರುಗನ್ ಉಂಟು ಅವರಿಗೆ. ಇದೆಲ್ಲ ನಿಮ್ ಸಿಕ್ಸೋದಕ್ಕೆ ಪ್ರೀ ಪ್ಲಾನ್? 100ಕ್ಕೂ 100 ನಿಮ್ಮ ಮೇಲೆ FIR ಮಾಡ್ಲಿಕ್ಕೆ ಹೇಳಿ. ನಾನು ಹೇಳಿದೆ, ನನ್ನ ಮೇಲೆ ಯಾಕೆ FIR? ನೀವೇ ಕರ್ತದಲ್ಲ ನನ್ನನ್ನು. ಹೌದು, ನಿಮ್ಮ ತಪ್ಪಿಗೆ ಕರ್ತದಲ್ಲ. ಆ SC ತಾಲೂಕು ಪಂಚಾಯತ್ ಮೆಂಬರ್ಗೆ ಹೊಡೆದಕ್ಕೆ ಕರೆದಿರಲ್ಲ, ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕರ್ತದಲ್ಲ. ಈಗ ನನ್ನ ಮೇಲೆ ಯಾಕೆ ಅಂತೇಳಿ. ಇಲ್ಲ ಸೆಟ್ರ, ನಿಮ್ಗೆ ಗೊತ್ತಿದೆ ಅಲ್ಲ, ನೀವು ಒಂದು ಸಣ್ಣ ಕೇಸ್ ಮಾಡ್ತೇನೆ ಅಂತೇಳಿ. ನಾನು ಮತ್ತೆ ಹೇಳಿದೆ, ಯಾಕೆ ರೇಗಾಡೋದು, ಸುಮ್ಮನೆ ಇರಿದ್ರೆ. ಇಂಥದ್ದೇ ಒಂದು ಬಂಗಾರದಂತ ಒಂದು ಇಷ್ಟು ಚಿಕ್ಕ ಮಗುವನ್ನೇ ಕೊಲೆ ಮಾಡಿ ಬಿಸಾಡಿದ್ದಾರೆ. ನಮ್ಮ ಮೇಲೆ ಇನ್ನೊಂದು ಕೇಸು, ಅದಾಗಲೇ ನನ್ನ ಮೇಲೆ ಒಂದು 10-35 ಹಿಂದೂ ಸಂಘಟನೆಯಲ್ಲಿ ಆದಂಥ ಕೇಸುಗಳಿದ್ದಾವೆ. ಕನ್ವೆನ್ಷನ್ ಕೇಸುಗಳಲ್ಲ, ಯಾವುದು ಚಿಕ್ಕ ಪುಟ್ಟ ಕೇಸುಗಳು, ದನ ಹಿಡ್ದದ್ದು, ಹೊಡ್ಕೊಂಡದ್ದು, ಬೈದುಗಾಡಿಕೊಂಡು ಇದೇ ಕೇಸ್ ಇದ್ದದ್ದು. ಯಾವುದು ದೊಡ್ಡ ಮರ್ಡರ್ ಅದು ಇದು ಯಾವುದೇ ಕೇಸುಗಳಿಲ್ಲ, ದರೋಡೆ ಗಿರೋಡೆ ಅದು ಯಾವುದೇ ಕೇಸುಗಳಿಲ್ಲ ನಮ್ಮ ಮೇಲೆ. ಆಯ್ತು ಬಿಡಿ, ಸೌಜನ್ಯನಿಗೋಸ್ಕರ ಒಂದು ಕೇಸ್ ಇರಲಿ ಅಂತ ಹೇಳಿದೆ. ಸೀದಾ ಮನೆಗೆ ಬರ್ತೇನೆ, ಊಟ ಮಾಡ್ತೇನೆ, ಮಲಗ್ತೇನೆ. ಅವ್ರು ಹೇಳಿದ್ರಲ್ಲ, ದೊಡ್ಡವರೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವರು. ಅಲ್ಲಿ SP ಸಾಹೇಬ್ರು ಹೇಳಿದ್ದಾರೆ ಕೇಸ್ ಮಾಡಲಿಕ್ಕೆ.
ದೊಡ್ಡವ್ರು ಹೇಳಿದ ಮೇಲೆ ನಾವು ಮಾಡಬೇಕಾಗ್ತದೆ, ನಿಮಗೆ ಗೊತ್ತಿದ್ದಲ್ಲ ಅಂತ ಹೇಳುವಾಗ ನಾನು ಅದನ್ನು ನೆನೆಸ್ಕೊಳ್ತೇನೆ, ಸೀದಾ ಬರ್ತೇನೆ. ಬೆಳಿಗ್ಗೆ ಎದ್ದು ಫೋನ್ ಮಾಡ್ತೇನೆ, ದೊಡ್ಡವರು ಅಂತ ಹೇಳಿದ್ರಲ್ಲ ಯಾರು ಅಂತ ಹೇಳಬೇಕು ನೀವು, ಒಂದು ಮತ್ತೆ ಏನು ಕೇಸ್ FIR ಮಾಡಿದ್ರಿ ಅಂತ ಹೇಳಿ. ಏನಿಲ್ಲ, ಕೇಸು ಸಣ್ಣದು, ನೀವೊಂದು ಬೇಲ್ ತಗೊಳ್ಳಿ ಅಂತ ಹೇಳಿದರು. ನಾನು ಇಲ್ಲಿ ಬೇಲ್ ಯಾಕೆ ತಗೊಳ್ಬೇಕು ಅಂತ ಅದೇನು ಮಾಡಿದ್ದೇನೆ ನಾನು ಅಂತೇಳಿ ನೋಡ್ತೇನೆ. FIR ಏನ ಮಾಡಿದ್ರಿ, ಸೆಕ್ಷನ್ ಏನು ಹಾಕಿದ್ರಿ ಅಂತ ಹೇಳಿದ್ರೆ ಸರ್ಕಾರಿ ಸೊತ್ತುಗಳ ನಾಶ. ಅಯ್ಯೋ, ಆ ಧರ್ಮಸ್ಥಳದಲ್ಲಿ 6 ಗಂಟೆಗೆ 6:30 ಗಂಟೆಗೆಲ್ಲ 11ನೇ ತಾರೀಕಿಗೆ ಹೊಡೆದಿದ್ದಾರಲ್ಲ, ಅವನನ್ನು ಕರ್ಕೊಂಡು ಬರ್ಬೇಕು ಹೊಡೆದಿದ್ದಾರಲ್ಲ, ಪೊಲೀಸ್ ಜೀಪು, ಪೊಲೀಸ್ ಸ್ಟೇಷನ್ ಎಲ್ಲ ಕಲ್ಲು ಹೊಡೆದಿದ್ದಾರಲ್ಲ. ಓ, ಅದು ಎಲ್ಲ ನಿಮ್ಮೇಲೆ ಹಾಕ್ಬಿಟ್ರು. ನನ್ನ ಜೊತೆಯಲ್ಲಿ ಈಗ ಅವರು ಪರವಾಗಿ ಹೋರಾಟ ಮಾಡುವಂತ ಕೇಶವ ಬೆಳಾಲು ಮತ್ತೆ ಇನ್ನೊಂದು 3-4 ಬಂದಿದ್ದಾರೆ, ಈಗೆಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅದನ್ನ ಈಗ ಬಿ ರಿಪೋರ್ಟ್ ಆಗಿದೆ, ಆ ಕೇಸನ್ನು ತೆಗೆದಿದ್ದಾರೆ, ಬಿಡಿ, ಅದು ಮತ್ತೆ ಅದು. ಆದ್ರೆ ನಾನ್ ಬೇಲೇಬಲ್ ಕೇಸ್ ಅಂತ ಹೇಳಿದ್ರು. ನನಗೆ ಅದು ತಲೆ ಬಿಸಿ ಆಯ್ತು. ಯಾರು ಮಾಡಿಸಿದ್ದು, ಯಾಕೆ ಮಾಡಿಸಿದ್ದು, ಯಾರು ಇದ್ರ ಹಿಂದ್ಗಡೆ ಅಂತ ಹೇಳಲೇಬೇಕು ನನಗೆ ಅಂತ ಹೇಳುವ. ವೀರೇಂದ್ರ ಹೆಗ್ಗಡೆ ಅವರು ಫೋನ್ ಮಾಡಿದ್ದಾರೆ ನಮ್ಮ SP ಗೆ. ನಿಮ್ಗೆ ಗೊತ್ತಿದೆ ಅಲ್ಲ, ದೊಡ್ಡವರ ಕೈ ಅಂತ ನಿನ್ನೆನೂ ಹೇಳಿದ್ದೆ. ಉಪಯೋಗಿಸ್ಕೊಂಡು ಅದನ್ನ ದವಸ ಧಾನ್ಯಗಳೇನು ಕಟಾವು ಮಾಡಿರ್ತಕ್ಕಂಥ ಇದನ್ನಿತ್ತೆ, ಇನ್ನು ಅದ್ರ ಮೇಲೆ ನಾವು ಅದು ಒಡೆಯೋದ್ರ ಮೂಲಕ ಏನಾಗ್ತಿತ್ತು, ದವಸ ಧಾನ್ಯಗಳನ್ನ ಬೇರ್ಪಡಿಸ್ತಾ ಇದ್ರು.